ನಮಸ್ಕಾರ ಸ್ನೇಹಿತರೆ, ನಾನು ದೀಪಕ್ ಕ್ಷೇತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಅದುವೇ ನಮ್ಮ ನೆರೆ ರಾಜ್ಯದ ತಮಿಳುನಾಡಲ್ಲಿ ಒಂದು ಪ್ರಾಂತ ಇದೆ, ಚೆಟ್ಟಿನಾಡು ಅಂದ್ಬಿಟ್ಟು. ಅಲ್ಲಿನ ಫೇಮಸ್ ಆಗಿರ್ತಕ್ಕಂಥ ಚೆಟ್ಟಿನಾಡು ಚಿಕನ್ ಫ್ರೈನ ನಾನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಸಿಂಪಲ್ ಆಗಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಸಮೇತ ಆ ಪ್ರತಿಯೊಂದು ಟೆಕ್ನಿಕ್ಸ್, ನನ್ನ ಒಂದು ಸೀಕ್ರೆಟ್ ಟೆಕ್ನಿಕ್ನ ಸಹ ಇಲ್ಲಿ ರಿವೀಲ್ ಮಾಡ್ತಾ ಈ ಒಂದು ಅದ್ಭುತವಾದ ರೆಸಿಪಿನ ಯಾವ ರೀತಿ ಮಾಡಬೇಕು ಅನ್ನೋದು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ಯಾವುದೇ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಮಿತ್ರರೇ, ಈಗ ಈ ಒಂದು ಚೆಟ್ಟಿನಾಡು ಪೆಪ್ಪರ್ ಫ್ರೈ ಮಾಡೋದಕ್ಕೆ ಯಾವ ರೀತಿ ಒಂದು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ನೋಡ್ಕೊಂಡ್ಬಿಡುವ. ಮೊದಲನೇದಾಗಿ ಇಲ್ಲಿ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಹಸಿರು ಏಲಕ್ಕಿ ಮತ್ತು ಮರಾಠಿ ಮೊಗ್ಗು ಅಂತ ಬರುತ್ತೆ. ಮರಾಠಿ ಮೊಗ್ಗು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರಿಮೆಣಸು ಮತ್ತು ಸೋಂಪು, ಜೀರಿಗೆ ಮತ್ತು ಧನಿಯಾ ಹೆಚ್ಚು ಕಮ್ಮಿ 2.5 ಟೀ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟು, ಧನಿಯಾ ಮತ್ತು ಕಾಳು ಮೆಣಸು. ಸೊ ಅದಾದ ನಂತರ ಸಣ್ಣದಾಗಿ ಹಚ್ಚಿರ್ತಕ್ಕಂಥ ಈರುಳ್ಳಿ 1-2 ಮತ್ತು ಟೊಮೆಟೊ ಸಹ ಸಣ್ಣದಾಗಿ ಹಚ್ಚಿರ್ತಕ್ಕಂಥದ್ದು 2, ನಾಟಿ ಟೊಮೆಟೊ ಆದರೆ ಬೆಟರ್. ಹಾಗೆ ಗುಂಟೂರು ಮೆಣಸಿನಕಾಯಿ ತುಂಬ ಇಂಪಾರ್ಟೆಂಟು, ಒಂದು 6. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನು, ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿಣ 1/2 ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ 4 ಕರಿಬೇವಿನ ಸೊಪ್ಪು ಮತ್ತು ಚಿಕನ್ 500 ಗ್ರಾಮು, ಅದು ಎಷ್ಟು ಬೇಕೋ ಅಷ್ಟು, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಸೊ ಇಲ್ಲಿ ಮೊದಲನೇದಾಗಿ ಒಂದು ಪ್ಯಾನ್ ತೊಗೊತಿದ್ದೀನಿ. ಈ ಪ್ಯಾನಲ್ಲಿ ಸ್ವಲ್ಪ ಬಿಸಿ ಆದ ನಂತರ ಈ ಧನಿಯಾ ಬೀಜಗಳು ಇರುತ್ತಲ್ಲ, ಕೊತ್ತಂಬರಿ ಬೀಜಗಳು, ಅದನ್ನು ಹಾಕಿ, ಮತ್ತು ಈ ಜೀರಿಗೆ ಮತ್ತು ಸೋಂಪು ಮತ್ತು ಈ ಹೋಲ್ ಗರಂ ಮಸಾಲೆಗಳು, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಅಂತ ಏನಿದೆ ಅವನ್ನೆಲ್ಲ ಹಾಕ್ಬಿಟ್ಟು ಜೊತೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಕಾಳು ಮೆಣಸು, ಕರಿ ಮೆಣಸನ್ನು ಹಾಕಿ ಇದು ಸ್ವಲ್ಪ ರೋಸ್ಟ್ ಆಗಬೇಕು. ಸುಮಾರು ಹೆಚ್ಚು ಕಮ್ಮಿ ಒಂದು 2 ನಿಮಿಷಗಳವರೆಗೂ ಲೋ ಫ್ಲೇಮಲ್ಲಿ ನೀವು ಹುರಿದ್ರೆ ಒಂದೊಳ್ಳೆ ಸ್ವಲ್ಪ ಕ್ರಿಸ್ಪ್ ಆಗುತ್ತೆ. ಸೊ ನೋಡಿ, ಈಗ ಇದೆಲ್ಲ ಕ್ರಿಸ್ಪ್ ಆಗ್ತಾ ಇದೆಯಲ್ಲ, ಸೊ ಈ ಸಂದರ್ಭದಲ್ಲಿ ನಾವು ಗುಂಟೂರು ಮೆಣಸಿನಕಾಯಿಗಳನ್ನ ಹಾಕೊಳ್ತೀವಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕೊಳ್ಳಿ. ಜೊತೆಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇದು ಈರುಳ್ಳಿ, ಈ ಒಂದು ಚಿಲ್ಲಿ ಯಾವಾಗ ಆಗಿದೆ ಅಂತ ಹೇಳಿದ್ರೆ, ಈ ಒಂದು ಕರಿಬೇವಿನ ಸೊಪ್ಪು ಇದೆಲ್ಲ, ಇದು ಸ್ವಲ್ಪ ಕ್ರಿಸ್ಪ್ ಆಗಕ್ಕಿಲ್ಲ, ಇದ್ರ ಜೊತೆಗೆ ಆ ಚಿಲ್ಲಿ ಕೂಡ ಆಗಿರುತ್ತೆ. ಸೊ ಈಗ ಏನ್ ಮಾಡ್ಬೇಕಾಗುತ್ತೆ, ಇದನ್ನೆಲ್ಲ ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು. ಫಸ್ಟ್ ಆಗಿ ಒಂದು ಪ್ಲೇಟಲ್ಲಿ ತೆಗೆದು ತಣ್ಣಗೆ ಮಾಡ್ಕೊಳ್ಳಿ. ಇದಾದ ನಂತರ ಒಂದು ಪ್ಲೇಟಲ್ಲಿ ಹಾಕೊಂಡು ಇದು ಕಂಪ್ಲೀಟ್ ತಣ್ಣಗಾಗ್ಲಿಕ್ಕೆ ಬಿಡುವ. ನೋಡ್ತಿದ್ದೀರಲ್ಲ, ಈಗ ಇದು ತಣ್ಣಗಾಗಿದೆ. ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದನ್ನ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ಫೈನ್ ಪೇಸ್ಟ್ ಆಗಿ ನಾವು ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಹೌದು, ಸ್ವಲ್ಪ ನೀರನ್ನ ಹಾಕಿ. ನೋಡ್ತಿದ್ರಲ್ಲ, ಇದು ಒಂದು ಫೈನ್ ಪೇಸ್ಟ್ ಆಗಿ ಆಗಿದೆ. ಇದುವೇ ಚೆಟ್ಟಿನಾಡು ಪೆಪ್ಪರ್ ಚಿಕನಿನ ಒಂದು ಮಸಾಲೆ. ಈಗ ಒಂದು ಪ್ಯಾನ್ ತಗೊಂಡು ಇದರಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತೇನೆ. ನೋಡಿ, ಎಣ್ಣೆ ಹಾಕಿದ ನಂತರ ಇದರಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಜೀರಿಗೆಯನ್ನ ಹಾಕ್ಬಿಟ್ಟು, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು, ಹೆಚ್ಚು ಕಮ್ಮಿ ಗೋಲ್ಡನ್ ಬ್ರೌನ್, ಇದೊಂದು 3 ನಿಮಿಷ ಆದರೂ ತಗೊಳುತ್ತೆ. ಆಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿವರೆಗೂ ಇದನ್ನ ನಾವು ಕುಕ್ ಮಾಡಲೇಬೇಕು. ಹೌದು, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಹುರಿಬೇಕಾಗುತ್ತೆ, ಹೆಚ್ಚು ಕಮ್ಮಿ ಹೀಗೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಲೆವೆಲ್ವರೆಗೂ ಆಗ್ಲಿಕ್ಕೆ ನಂಗೆ ಸುಮಾರು ಒಂದು 3 ನಿಮಿಷ ಬೇಕಾಗುತ್ತೆ. ಸೊ ಈಗ ಇದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನು ಹಾಕೊಳ್ತೇನೆ. ಈ ಸ್ವಲ್ಪ ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಚಿಟಪಟ ಅನ್ನಲಿ, ಸ್ವಲ್ಪ ಅದ್ರ ಫ್ಲೇವರ್ ಎಲ್ಲ ರಿಲೀಸ್ ಆಗಲಿ, ಅಲ್ಲಿವರೆಗೂ ಸ್ವಲ್ಪ ನಾನು ಹುರಿತಾ ಇದ್ದೀನಿ. ಈಗ ತುಂಬ ಇಂಪಾರ್ಟೆಂಟ್ ಬಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಹೆಚ್ಚು ಕಮ್ಮಿ 1 ಟೀ ಸ್ಪೂನ್ ಅಂತ ಹೇಳಿದ್ದೆ. ಸೊ ಅದನ್ನು ಹಾಕೊಂಡ ನಂತರ ಸ್ವಲ್ಪ ಅರಿಶಿಣ. ಈಗ ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗ್ಬೇಕು, ಅದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ಗ್ರೇವಿಯಲ್ಲಿ ಸ್ವಲ್ಪ ಅದರ ಹಸಿ ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಸೊ ಇದಾದ ನಂತರ ಸಣ್ಣದಾಗಿ ಹಚ್ಚಿರ್ತಕ್ಕಂಥ ಟೊಮೆಟೊವನ್ನು ಹಾಕೊಳ್ಳುವ. ಈಗ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಟೊಮೆಟೊ ಅಂತಕ್ಕಂಥದ್ದು ಏನಿದೆ ಸ್ವಲ್ಪ ಸಾಫ್ಟ್ ಆಗಬೇಕು, ಮೆತ್ತು ಆಗಬೇಕು, ಹೆಚ್ಚು ಕಮ್ಮಿ ಎಲ್ಲ ಒಂದೇ ಥರ ಬಂದ್ಬಿಡ್ಬೇಕು, ಒಂದು ಗೊಜ್ಜು ಥರ ಆಗಬೇಕು. ಅಲ್ಲಿವರೆಗೂ ಹೈ ಫ್ಲೇಮಲ್ಲೇ ನೀವು ಇದನ್ನ ಹುರಿಬಹುದು. ಯಾಕಂದರೆ ಟೊಮೆಟೊ ನೀರು ಇರುತ್ತಲ್ಲ, ತಳ ಅಂತಕ್ಕಂಥದ್ದು ಹಿಡಿಯುತ್ತಿಲ್ಲ. ಇದಾಗಲಿಕ್ಕೆ ಸುಮಾರು ಒಂದು 2 ನಿಮಿಷ ಬೇಕಾಗುತ್ತೆ. ಇಷ್ಟು ಮಾತ್ರ. ಇದು ಸಾಫ್ಟ್ ಆದರೆ ಮೋರ್ ದೆನ್ ಎನಫ್. ಈ ಟೈಮಲ್ಲಿ ನಾವು ಏನು ಈ ಒಂದು ಚಿಕನನ್ನು ಇಟ್ಕೊಂಡಿದ್ವಲ್ಲ, ಆ ಚಿಕನನ್ನೆಲ್ಲನೂ ಇದರಲ್ಲಿ ಹಾಕೊಂಡ್ಬಿಡುವ. ನೀವು ಬೇಕಾದ್ರೆ ಸ್ವಲ್ಪ ಇದನ್ನು ಪ್ರೀ ಮ್ಯಾರಿನೇಟ್ ಮಾಡ್ಬೋದು, ಸ್ವಲ್ಪ ಅರಿಶಿನ ಮತ್ತು ಉಪ್ಪಲ್ಲಿ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡ್ಬೋದು. ನಾನು ಅದನ್ನೇ ಮಾಡಿದ್ದೆ. ಸೊ ಈಗ ಈ ಚಿಕನ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಒಂದಕ್ಕೊಂದು ಹೊಂದ್ಕೋಬೇಕು, ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ತಾ ಇರುವ. ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ಮತ್ತೆ ಇನ್ನೊಮ್ಮೆ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಚಿಕನ್ ಅಂತಕ್ಕಂಥದ್ದು ಒಂದು 80% ಆಗೋವರೆಗೂ ನಾವು ಕುಕ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ 10 ನಿಮಿಷಗಳ ಕಾಲ. ನೋಡಿ, ನಾನು ಇದರಲ್ಲಿ ಯಾವುದೇ ರೀತಿಯಾದ ನೀರನ್ನು ನಾನು ಹಾಕಿಲ್ಲ. ಈ ಚಿಕನಲ್ಲಿ ಇರ್ತಕ್ಕಂಥ ನೀರನ್ನೇ ಹೊರಗಡೆ ಬಿಟ್ಟು ಅದ್ರ ಜ್ಯೂಸಸ್ ಎಲ್ಲ ಇದು ಕುಕ್ ಆಗುತ್ತೆ. ನೋಡ್ತಿದ್ರಲ್ಲ, ಈಗ ಸುಮಾರು ಒಂದು 10 ನಿಮಿಷಗಳ ಕಾಲ ಆಗಿದೆ.
ನೋಡಿ ನಾನು ಆಗ್ಲೇ ಹೇಳಿದ್ನಲ್ಲ, ನಾನಿರೋ ಒಂದು ಸ್ವಲ್ಪ ನೀರು ಸಹ ಹಾಕಿರಲಿಲ್ಲ. ಆದ್ರೆ ಆ ಚಿಕನ್ ಅಲ್ಲಿ ಇರ್ತಕ್ಕಂಥ ಮಾಯಿಶ್ಚರ್ ಅಂದ್ರೆ ಚಿಕನ್ ಅಲ್ಲಿ ಇರ್ತಕ್ಕಂಥ ನೀರೇ ಹೊರಗೆ ಬಂದು ಅದರದೇ ಆದ ಜ್ಯೂಸಸ್ ಎಲ್ಲ ಈ ಒಂದು ಚಿಕನ್ ಕುಕ್ ಆಗುತ್ತೆ. ಅದೇ ಈ ಒಂದು ರೆಸಿಪಿಯ ನನ್ನ ಒಂದು ಟೆಕ್ನಿಕ್ನ ಒಂದು ಮಜಾ. ಅದರಲ್ಲೇ ಇರೋದು ಜ್ಯೂಸಸ್ ಅಲ್ಲಿ ಕುಕ್ ಆದ್ರೆ ಅದು ಇನ್ನೂ ಟೇಸ್ಟಿಯಾಗಿ ಆಗುತ್ತೆ. ಸೊ ಈಗ ಚಿಕನ್ ಹೆಚ್ಚು ಕಮ್ಮಿ ಒಂದು 80% ವರೆಗೂ ಕುಕ್ ಆಗಿರುತ್ತಲ್ವಾ. ಈ ಸಂದರ್ಭದಲ್ಲಿ ಈಗಷ್ಟೇ ನಾವು ಏನಾದ್ರು ಚೆಟ್ಟಿನಾಡ್ ಮಸಾಲ ಪೇಸ್ಟ್ ಮಾಡಿದ್ವಲ್ಲ ಆ ಒಂದು ಪೇಸ್ಟ್ ಅನ್ನ ಹಾಕಿ ಆ ಮಿಕ್ಸಿ ಇರ್ತಕ್ಕಂಥ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಒಂದಕ್ಕೊಂದು ಚಂದ ಹೊಂದ್ಕೋಬೇಕು ಅಲ್ಲಿವರೆಗೂ. ನಾ ಏನಿರಲ್ಲ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿದ್ನಲ್ಲ ಅಷ್ಟೇ. ಈಗ ಮತ್ತೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಈಗ ಇನ್ನೂ ಒಂದು 10 ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಈ ಸ್ಪೈಸಸ್ ಎಲ್ಲ ಚಿಕನ್ ಜೊತೆ ಒಳ್ಳೆ ಇನ್ಫ್ಯೂಸ್ ಆಗಬೇಕು, ಒಂದು ವಂಡರ್ಫುಲ್ ಫ್ಲೇವರ್, ಒಂದು ಒಳ್ಳೆ ಅರೋಮಾ ಕೊಡುತ್ತೆ, ಅಲ್ಲಿವರೆಗೂ ಕುಕ್ ಮಾಡ್ತೀನಿ. ನೋಡ್ತಿದ್ರಲ್ಲ, ಸುಮಾರು ಇನ್ನೂ ಒಂದು 10 ನಿಮಿಷಗಳ ಕಾಲ ಆಗಿದೆ. ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಕುಕ್ ಮಾಡಿದ್ವಿ. ಅಬ್ಬಬ್ಬಬ್ಬಬ್ಬಬ್ಬ, ಆ ಸ್ಮೆಲ್ ಏನಿದೆ ಗೊತ್ತೇನ್ರಿ, ಅಬ್ಬಬ್ಬಬ್ಬ ಅಲ್ಟಿಮೇಟ್ ಆಗಿದೆ. ಸೊ ನೋಡ್ತಿರ್ಬೋದು ನೀವು ಗ್ರೇವಿ ಯಾವ ಲೆವೆಲಿಗೆ ಯಾವ ರೀತಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂದ್ಬಿಟ್ಟು. ಆ ಚಿಕನ್ ನೋಡಿ ಏನು ಸಖತ್ತಾಗಿ ಬಂದಿತ್ತು. ಇದರಲ್ಲಿ ನಾನು ಒಂದು ಸೀಕ್ರೆಟ್ ಟೆಕ್ನಿಕ್, ಒಂದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ. ಅದುವೇ ಒಣ ಕೊಬ್ಬರಿ. ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಡೆಸಿಕೇಟೆಡ್ ಕೋಕೋನಟ್ ಇದ್ರೆ ಹಾಕಿ. ಹಾಗೆ ಈ ಇದನ್ನ ಫಿನಿಶ್ ಮಾಡಲಿಕ್ಕೆ ಒಂದಷ್ಟು ಕರಿಬೇವಿನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಶ್ರದ್ಧಾನುಸಾರ ಅದನ್ನ ಹಾಕೊಳ್ಳಿ. ಈಗ ಮಿಕ್ಸ್ ಮಾಡಿ ಇದನ್ನೆಲ್ಲ ಹಾಕಿದ ನಂತರ ನೀವು ಕುಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಇವೆಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಕ್ಲೀನ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಶುರು ಮಾಡಿ. ನೋಡ್ತಿದ್ರಲ್ಲ, ಈ ಟೈಮಲ್ಲಿ ಇನ್ನೊಂದ್ಸತಿ ಕ್ಲೋಸ್ ಮಾಡಿಬಿಟ್ಟು ಲಿಡ್ನ ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡಕ್ ಬಿಟ್ಬಿಟ್ರೆ ಸಾಕಾಗತ್ತೆ. ಕೊನೆಯದಾಗೆ ನನಗೆ ಡಿಸೈರ್ ಕನ್ಸಿಸ್ಟೆನ್ಸಿ ಅಂತಕ್ಕಂಥದ್ದು ಬಂದಿದೆ. ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಎಣ್ಣೆ ಎಲ್ಲ ಯಾವಾಗ ತೇಲುತ್ತೋ ಆ ಒಂದು ಪದಾರ್ಥ ಪಕ್ಕ ಕುಕ್ ಆಗಿದ್ರೆ ಮಾತ್ರ ಆ ಪದಾರ್ಥ ಎಲ್ಲ ಎಣ್ಣೆಯನ್ನ ರಿಲೀಸ್ ಮಾಡುತ್ತೆ. ಸೊ ಇಷ್ಟ ಆದ್ರೆ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂದ್ಬಿಟ್ಟು ಅರ್ಥ. ನೀವು ನೋಡ್ತಿರ್ಬೋದು ಯಾವ ಲೆವೆಲ್ಗೆ ಈ ಒಂದು ಗ್ರೇವಿ ಅಂತಕ್ಕಂಥದ್ದು ಕುಕ್ ಆಗಿದೆ. ಚಿಕನ್ನು ಅಷ್ಟೇ ಪರ್ಫೆಕ್ಟ್ ಆಗಿ, ಲಿಟ್ರಲಿ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಗ್ರೇವಿ ಅಂತೂ ಆಸಮ್. ಸೊ ನೋಡ್ದಿರಲ್ಲ, ಈ ಒಂದು ಚೆಟ್ಟಿನಾಡ್ ಪೆಪ್ಪರ್ ಚಿಕನ್ ಫ್ರೈ ಮಾಡ್ತಕ್ಕಂಥದ್ದು ಎಷ್ಟು ಸುಲಭ. ಅದುವೇ ನನ್ನ ರೀತಿಯಲ್ಲಿ ಇಷ್ಟು ಸುಲಭ ಮೆಥಡಲ್ಲಿ ನೀವು ಇದನ್ನ ಮಾಡಿ ನೋಡಿ ಹೆಂಗಾಗಿದೆ ಅಂದ್ಬಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನೋಡಿದ್ರಲ್ಲ, ಈ ಒಂದು ರೆಸಿಪಿ ಮಾಡ್ತಕ್ಕಂಥದ್ದು ಎಷ್ಟು ಸುಲಭ ಅಂದ್ಬಿಟ್ಟು. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಇದನ್ನ ತಿಂದವರೆಲ್ಲರೂ ಆಹಾ ಹೆಂಗ್ ಮಾಡ್ದೆ ಅಂದ್ಬಿಟ್ಟು ಕೇಳೋದಂತೂ ಮರೆಯೋದೇ ಇಲ್ಲ. ಅಷ್ಟು ಅದ್ಭುತವಾಗಿ ಒಂದು ರೆಸಿಪಿ ಅಂತಕ್ಕಂಥದ್ದು ಬರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇ ಸಿಗ್ತಾ ಇರುತ್ತೆ. ಹಾಗೆ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ನ ಲೈಕ್ ಮಾಡೋದು ಮರಿಬೇಡಿ. ಇದೆಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಹಾಗಾದ್ರೆ ನಾನು ಇನ್ನೊಮ್ಮೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.